ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘಕ್ಕೆ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ. ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಸನ್ಮಾನ್ಯ ಶ್ರೀ ಶಾಸಕರನ್ನೊಳಗೊಂಡಂತೆ ಎಲ್ಲಾ ಗಣ್ಯ ಮಾನವರಿಗೂ ಕೂಡ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮೇಡಮ್ ಈ ಕಡೆ ಸರ್, ಇಲ್ಲಿ ನೋಡ್ರಿ. ಇಲ್ಲ ಆಸೆ ಪಡ್ತೀನಿ. ಜನನಾಯಕ ಸರ್ 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 ಕಾಶಪ್ಪನವರು ಸರಳ ಸಜ್ಜನಿಕೆಯ ಪ್ರತೀಕ, ಸರಳ ಸಜ್ಜನಿಕೆಯ ಪ್ರತೀಕ, ಪ್ರೀತಿ ಪ್ರೇಮ ವಿನಯದ ದ್ಯೋತಕ, ಪ್ರೀತಿ ಪ್ರೇಮ ವಿನಯದ ದ್ಯೋತಕ, ಯುವಕರ ಬಾಳಿನ ದಿವ್ಯ ದೀಪ, ಯುವಕರ ಬಾಳಿನ ದಿವ್ಯ ದೀಪ, ಎಲ್ಲರ ಮನದಲ್ಲಿ ಮಾಸದ ರೂಪ, ಎಲ್ಲರ ಮನದಲ್ಲಿ ಮಾಸದ ರೂಪ. ಮನಸ್ಸು ನಗು, ನಡೆ ಗಂಭೀರ, ನುಡಿಯಲ್ಲಿ ಜೇನು, ನಡೆ ಗಂಭೀರ, ನುಡಿಯಲ್ಲಿ ಜೇನು, ಭೇದ ಭಾವವಿರದ ನೀಲಿ ಬಾನು, ಅವರಲ್ಲಿ ಭೇದ ಭಾವವಿಲ್ಲ, ಭೇದ ಭಾವವಿರದ ನೀಲಿ ಬಾನು, ಸದ್ದಿಲ್ಲದ ಸೇವೆ ಕೈಯುತ್ತಿರುವ ಜನನಾಯಕ, ಸದ್ದಿಲ್ಲದೆ ಸೇವೆ ಕೈಯುತ್ತಿರುವ ಜನನಾಯಕರು. ತನ್ನಗೆ ತಕ್ಕ ಮಗನಾಗಿ, ತನ್ನಗೆ ತಕ್ಕ ಮಗನಾಗಿ ಜನರ ಸಂಕಷ್ಟಕ್ಕೆ ಗುರಿಯಾಗಿ ಸಹಾಯಕರಾಗಿ, ನೊಂದವರ ಬಾಳಿನ ಆಸರೆ ಬಳ್ಳಿಯಾಗಿ ಬೆಳೆದು ನಿಂತರು ಸೋಲಿಲ್ಲದ ಸರ್ದಾರರಾಗಿ, ಬೆಳೆದು ನಿಂತವರು ಸೋಲಿಲ್ಲದ ಸರ್ದಾರರಾಗಿ. ಹಿರಿಯರಲ್ಲಿ ಪ್ರೀತಿಯ ತೋರುತ್ತಾ, ಹಿರಿಯರಲ್ಲಿ ಪ್ರೀತಿಯ ತೋರುತ್ತಾ, ಹಿರಿಯರಲ್ಲಿ ಗೌರವ ತೋರುತ್ತಾ. ಶಿಕ್ಷಣದ ಪ್ರೇಮಿ ಮಹಾತ್ಮಾಸ್ ಪಡೆಗೆ ಅವರು ಶಿಕ್ಷಣದ ಪ್ರೇಮಿ, ಹೃದಯ ಶ್ರೀಮಂತಿಕೆ ತೋರುತ್ತಾ, ಶಿಕ್ಷಣದ ಪ್ರೇಮಿ, ಹೃದಯ ಶ್ರೀಮಂತಿಕೆ ತೋರುತ್ತಾ, ಪ್ರಚಾರವೇ ಬಯಸದ ಸತ್ಕಾರ್ಯ ಮಾಡುತ್ತಿರುವ ನಮ್ಮ ನಾಯಕರು, ಜನಪ್ರಿಯ ನಾಯಕರು ಡಾಕ್ಟರ್ ಎಸ್ ವಿಜಯಕಾಶಪ್ಪನವರು. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ಮಾನ್ಯ ಜನಪ್ರಿಯ ಶಾಸಕರಾದ ವಿಜಯನಾಥ್ ಕಾಶಪ್ಪ ಸರ್ಗೆ, ವಿಜಯನಾಥ್ ಕಾಶಪ್ಪ ಸರ್ಗೆ ಜಯವಾಗಲಿ. ಹಾಗೂ ಅತಿಥಿಗಳಾದಂಥ ಸೋದರಿ ಸಮಾನರಾದಂಥ ಶ್ರೀಮತಿ ಸವಿತಾ ಚೆಲವಾದಿಯವರೇ, ಹಾಗೂ ನಮ್ಮ ಇಲ್ಲಿನ ತಾಲೂಕು ಘಟಕದ ನೂತನವಾಗಿ ಅಧ್ಯಕ್ಷರಾಗಿ ಇದೀಗ ತಾನೇ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂಥ ಸೋದರಿ ಸಮಾನರಾದಂಥ ಶ್ರೀಮತಿ ಲಲಿತಾ ಬಿಜ್ಜಳ್ ಅವರೇ, ಹಾಗೂ ಹುಡುಗದ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಸುಜಾತ ಹಂಚನಾಳ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಇಲ್ಕಲ್ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ಪರಶುರಾಮ್ ಬಬ್ಬಾರ್ ಅವರೇ, ಹಾಗೂ ಇನ್ನೋರ್ವ ಶಿಕ್ಷಕರು ಆತ್ಮೀಯರಾದಂಥ ನಮ್ಮ ಮುತ್ತು ಬೀಳಿಗೆಯವರೇ, ಹಾಗೂ ಉಪಸ್ಥಿತಿರುವಂಥ ಎಲ್ಲ ಈ ಸಂಘಟನೆಯ ಪದಾಧಿಕಾರಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಈ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಉಪಸ್ಥಿತಿರುವಂಥ ಗುರು ಮಾತೆಯರೇ ಹಾಗೂ ಸೋದರಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ನನ್ನ ಶರಣೋಷ. ಸಮಯ ಆಗೋದಕ್ಕೆ ಹಲವಾರು ಕಾರಣಗಳಾಗಿವೆ. ಕಾರಣಗಳನ್ನು ಮಾತಾಡೋದಲ್ಲ. ಇವತ್ತು ಮುಖ್ಯವಾಗಿ ಒಂದು ಬಹಳ ಹೆಮ್ಮೆಯ ವಿಷಯ ಏನು ಅಂದ್ರೆ ಮಾತೋಶ್ರೀ
ತಾಯಿ ಸಮಾನದಂಥ ತಾಯಿ ಸಮಾನದಂಥ ಸಾವಿತ್ರಿಬಾಯಿ ಪುಲೆಯವರ ಒಂದು ಸಂಘಟನೆ, ಅದು ನಮ್ಮ ಶಿಕ್ಷಕಿಯರ ಒಂದು ಮೂಲಕ ನಮ್ಮ ಈ ಮತಕ್ಷೇತ್ರದಲ್ಲಿ ಪ್ರಾರಂಭ ಆಗಿದ್ದಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ, ತಾಲೂಕಾ ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ ವಿಶೇಷವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಹುತೇಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳುವಂಥ ಸಂದರ್ಭದಲ್ಲಿ ಈ ಸಂಘಟನೆಯನ್ನು ಕಟ್ಟುವಂಥದ್ದು ಬಹಳ ಸರಳವಾಗಿ ಆಗಿಲ್ಲ. ಯಾಕಂದ್ರೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಈ ರಾಷ್ಟ್ರ ಕಂಡ ಒಬ್ಬ ಧೀಮಂತ ನಾಯಕ, ದಕ್ಷ ಶಿಕ್ಷಕರಾದಂತಹ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟು ಹಬ್ಬವನ್ನು ನಾವು ಸೆಪ್ಟೆಂಬರ್ 5 ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಭಾರತ ದೇಶದ ಪ್ರಥಮ ಶಿಕ್ಷಕರಾಗಿ ಹಲವಾರು ನೋವುಗಳನ್ನು ಉಂಟು ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಲೇಬೇಕು ಅಂತ ಹೇಳಿ ಗಟ್ಟಿಯಾದ ಒಂದು ನಿರ್ಧಾರವನ್ನು ಈ ದೇಶದಲ್ಲಿ ತೆಗೆದುಕೊಂಡಂತ ಕಾರಣಕ್ಕೆ ಇವತ್ತು ನಮ್ಮ ಮಹಿಳೆಯರೆಲ್ಲರೂ ಒಂದು ಶಿಕ್ಷಣವಂತರಾದ್ರು, ಶಿಕ್ಷಕಿಯರಾದ್ರು, ಇವತ್ತು ಈ ದೇಶವನ್ನು ನಡೆಸುವಂತ ಶಕ್ತಿಯನ್ನು ಹೊಂದಿದ್ದಕ್ಕೆ ಸಾವಿತ್ರಿಬಾಯಿ ಅವರಿಗೆ ಕಾರಣ ಅನ್ನೋ ಮಾತನ್ನು ಯಾಕಂದ್ರೆ ಒಪ್ಕೊಳ್ಬೇಕಾಗುತ್ತೆ. ಪುರುಷ ಪ್ರಧಾನ ಅಂತೇಳಿ ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು. ಪುರುಷ ಪ್ರಧಾನ ಅಲ್ಲ, ಇದು ಸಮಾನತೆಯ ಪ್ರಧಾನವಾದಂಥ ದೇಶ ಅನ್ನೋ ಮಾತನ್ನು ಪುರುಷರಿಗೆ ಎಷ್ಟು ಹಕ್ಕಿದೆ ಅಷ್ಟೇ ಸಮಾನವಾದ ಹಕ್ಕನ್ನು ಕೊಟ್ಟಿರುವಂತ ನಮ್ಮ ಭಾರತ ದೇಶದ ಪವಿತ್ರವಾದ ಸಂವಿಧಾನ, ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಅನ್ನೋ ಮಾತನ್ನು ನಾವು ಹೇಳಬೇಕಾಗಿದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಅನ್ನಬಸವಣ್ಣನವರ ಆದಿಯಾಯಿತು. ಇವತ್ತು ಅನೇಕ ಈ ದೇಶದ ಮಹಾಪುರುಷರು, ದಿಗ್ಗಜರು ಸಮಾನತೆಯನ್ನು ಮಹಿಳೆಯರಿಗೆ ನೀಡೋದ್ರಲ್ಲಿ ಯಾವುದೇ ಕೊರತೆಯನ್ನ ಮಾಡಿಲ್ಲ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಆ ಕೂಗು ಇದ್ದೇ ಇದೆ, ಪುರುಷ ಪ್ರಧಾನ ಜಗತ್ತು ಹೋಗ್ತದೆ. ಆದರೆ ಒಂದು ಕಾಲ ಬರಕ್ಕಿದೆ, ಅದು ಮಹಿಳೆಯರಿಗಾಗೆ ಒಂದು ವಿಶೇಷವಾದ, ಈಗಾಗಲೇ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಹಿಂದಿನ ಒಂದು ಪಾರ್ಲಿಮೆಂಟ್ ಅಲ್ಲಿ 33% ಕಡ್ಡಾಯವಾಗಿ ಮಹಿಳೆಯರಿಗೆ ಅವಕಾಶವನ್ನು ಒದಗಿಸಬೇಕು ಅನ್ನೋದು ಈಗಾಗಲೇ ಒಂದು ಸಂಸದರಲ್ಲಿ ಒಂದು ಬಿಲ್ ಕೂಡ ಪಾಸ್ ಆಗಿದ್ದು ತಮಗೆಲ್ಲ ಗಮನಕ್ಕಿದೆ. ಅದು ಜಾರಿಗೊಂಡಿದೆ. ಆ ಒಂದು ಜಾರಿಗೊಂಡಂತ ಇವತ್ತು ಪ್ರಗತಿಯೊಳಗೆ ಬರಬೇಕಾದ್ರೆ ಅದು ಕೆಲವೇ ದಿನಗಳಲ್ಲಿ ಇವತ್ತೇನು ಸಮಾನತೆಯಿಂದ ಕೊಡೋದ್ರಲ್ಲಿ ಅನೇಕ ಜನ ಇವತ್ತು ಮಹಾಪುರುಷರು ದಿಗ್ಗಜರು ಇವತ್ತು ಶ್ರಮವನ್ನ ಹಾಕಿದ್ರೆ ಇವತ್ತು ಸರ್ಕಾರ ಕೂಡ ಆ ಒಂದು 30% ಮಹಿಳೆಯರ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ದು, ಅದ್ರ ಜೊತೆಗೆ ಎಲ್ಲ ಸರ್ವಾಂಗೀಣ ಒಂದು ಅಧಿಕಾರವನ್ನ, ಅದು ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ರಾಜಕೀಯವಾಗಿ ಕೂಡ ತಮಗೆ ಆ ಸಮಾನತೆಯ ಹಕ್ಕನ್ನ ಕೆಲವೇ ದಿನಗಳಲ್ಲಿ ಬರುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಯಾರು ಇವತ್ತು ಸಮಾನತೆಯನ್ನ ಬಯಸಿದಂತು, ಭೇದ ಭಾವವನ್ನ ನೋಡಿದಂಥವ್ರು, ಇವತ್ತು ನಾವು ಭೇದ ಭಾವವನ್ನು ಮಾಡುವಂಥದ್ದು ಒಂದು ಕಡೆ, ಆ ಭೇದ ಭಾವವನ್ನು ಹೊರತುಪಡಿಸಿ ಇವತ್ತು ನಾವೆಲ್ಲರೂ ಮನುಷ್ಯರು ಅನ್ನೋದನ್ನ ನಾವು ಮೊದಲು ಕಾಣಬೇಕಾಗಿದೆ. ಅದು ಪುರುಷ ಇರ್ಬೋದು ಅಥವಾ ಮಹಿಳೆ ಇರ್ಬೋದು, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬಂದಾಗ ಮಾತ್ರ ನಾವೆಲ್ಲರೂ ಇವತ್ತು ಬೆಳಕನ್ನು ಚೆಲ್ಲೋದಕ್ಕೆ ಆಗುತ್ತೆ. ಆದ ಕಾರಣ ಇವತ್ತು ಸಾವಿತ್ರಿಬಾಯಿ ಪುಲೆಯವರು ಈ ನಾಡಿಗೆ, ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಇವತ್ತು ಮಹಿಳೆಯರಿಗೆ ಶಿಕ್ಷಣವಂತರಾಗಿ ಮಾಡಿ. ಯಾಕಂದ್ರೆ ಶಿಕ್ಷಣ ಅನ್ನೋದು ಒಂದು ಹರಿಯುವ ನೀರು, ಅದು ಯಾವಾಗಲೂ ಕೂಡ ನಿಲ್ಲಬಾರ್ದು. ಆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ಶಿಕ್ಷಣವಂತರಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ರೆ ಅವರ ಒಂದು ಜಯಂತ್ಯೋತ್ಸವದ ಅಂಗವಾಗಿ ನಾವು ಹೇಳಿದ್ದು, ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಒಂದು ಪ್ರಸ್ತಾವನೆ ಇಟ್ಟಾರೆ. ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಏನು ಸೆಪ್ಟೆಂಬರ್ 5ರಂದು ನಾವೇನು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಅದೇ ತರನಾಗಿ ಇವತ್ತು ಜನವರಿ 3ರನ್ನ ಇವತ್ತು ಮಹಿಳಾ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡೋದಕ್ಕೆ ತಾವು ಕೂಗನೆ ನಿಂತಿದ್ದೀರಿ. ಈಗಾಗಲೇ ನಮ್ಮ ಸವಿತಾ ಚಲವಾದಿಯವರು ಸಾವಿತ್ರಿಬಾಯಿ ಪುಲೆಯವರ ಜಯಂತಿಯನ್ನು ಮಾಡಿ ಆ ಒಂದು ವಿಷಯವನ್ನು ಈಗಾಗಲೇ ನನ್ನ ಗಮನಕ್ಕೆ ತಂದಿದ್ದಾರೆ.
ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಏನು ಒಂದು ಜನವರಿ 3 ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದು ಶಿಕ್ಷಕರ ದಿನಾಚರಣೆ ಆಗಿ ಆಚರಣೆ ಮಾಡೋದಕ್ಕೆ ನಾವು ಖಂಡಿತವಾಗಿ ಮುಂದೆ ಆಗ್ತೀವಿ ಅನ್ನೋದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇವತ್ತೇನೋ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವವನ್ನು ಅಧಿಕೃತವಾಗಿ ಇವತ್ತು ಏನು ಆಚರಣೆ ಪಟ್ಟಿಯಲ್ಲಿ ಸೇರಿಲ್ಲ ಅನ್ನೋ ಮಾತನ್ನು ಕೂಡ ನನ್ನ ಗಮನಕ್ಕೆ ತಂದರು. ಈಗಾಗಲೇ ಮಾನ್ಯ ನಮ್ಮ ಶಿವರಾಜ್ ಸಂಗಡಿಗೂ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ, ಅವರಿಗೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಾನು ಕೂಡ ಅವ್ರ ಜೊತೆಗೆ ಮಾತನಾಡಿ ಇವತ್ತು ನಾಳೆನೇ ನಮ್ಮ ಅಧಿವೇಶನ ಇದೆ, ಈ ಅಧಿವೇಶನ ನಡೀತಾ ಇದೆ, ನಾಳೆನೇ ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದು ನಾನು ಒಂದು ಪತ್ರವನ್ನು ಕೊಟ್ಟು ಖಂಡಿತವಾಗಿ ಆ ಪಟ್ಟಿಯಲ್ಲಿ ಸೇರಿಸುವಂತ ಜವಾಬ್ದಾರಿಯನ್ನು ನಾನು ಹೊರ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ನಮ್ಮ ಅಧ್ಯಕ್ಷರಿಗೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಮಾತನ್ನು ಕೊಟ್ಟು ಇವತ್ತೇನು ನಮ್ಮ ಸರ್ಕಾರ ಕೂಡ ಅತಿ ಬದ್ಧತೆಯಿಂದ ಇವತ್ತು ಯಾರಿಗೂ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಸಮಾನತೆಯನ್ನು ಕೊಡೋದ್ರಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದ್ರಲ್ಲಿ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು, ಮಹಿಳೆಯರಿಗೆ ಪ್ರಥಮ ಸ್ಥಾನವನ್ನು ಕೊಡುವಂಥದ್ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನೇಕ ಯೋಜನೆಗಳನ್ನ ಇವತ್ತು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಅನೇಕ ಇವತ್ತು ಶಿಕ್ಷಕರಿಗೆ 7ನೇ ವೇತನವನ್ನು ಕೊಡುವಂಥದ್ದಾಗಿರ್ಬೋದು, ಅನೇಕ ಯೋಜನೆಗಳನ್ನ ಅದು ಮಹಿಳೆಯರ ಪರವಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ಯೋಜನೆಗಳನ್ನ ತರುವಂಥದ್ರಲ್ಲಿ ಇವತ್ತು ಸಫಲ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗಿತ್ತು. ಯಾಕಂದ್ರೆ ಬಹಳಷ್ಟು ಯೋಜನೆಗಳನ್ನು ತಮಗೆ ಗೊತ್ತಿದೆ. ಇವತ್ತು ನಮ್ಮ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹ ಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ, ಈ ಎಲ್ಲ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಇವತ್ತೇನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇವತ್ತು ಇನ್ನೊಂದು ಶಿಶು ಪಾಲನೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ಋತುಚಕ್ರ ಒಂದು ದಿನವನ್ನ ತಿಂಗಳಿಗೆ ಕಡ್ಡಾಯವಾಗಿ ಒಂದು ದಿನವನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತಾ ಇವತ್ತೇನು ಬಹಳ ಅದ್ಭುತವಾದ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಆಚರಣೆ ಮಾಡಿ ಇವತ್ತು ಏನು ಈ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆಗಬೇಕು. ಬಹುತೇಕ ನಮ್ಮ ಸಹಿತ ಹೇಳ್ತದೆ 11 ಗಂಟೆಗೆ ಬಂದು ನೋಡಿರ್ತೀವಿ. ಆದ್ರೆ ನನಗೆ ತಿಳಿಯುವಂಥದ್ರಲ್ಲಿ ಸ್ವಲ್ಪ ತಡ ಆಯ್ತು. ಯಾಕಂದ್ರೆ ನಿನ್ನೆ ತಾನೇ ನಾನು ಅಧಿವೇಶನ ಮುಗಿಸಿ ಬಂದೆ. ನಾನು ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದೀನಿ. ಆದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಬಂದರು. ಆದ್ರೆ ಬೆಳಗ್ಗೆ ನನಗೆ ಈ ಸಮಯ ನಿಗದಿ ಮಾಡೋಷ್ಟರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ತಡವಾಗಿ ಬಂದೆ. ಬಹುತೇಕ ತಾವು ಅನ್ಯತೆ ಭಾವಿಸಿದೆ. ಇವತ್ತು ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಎಲ್ಲರಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ತಾವು ಸಂಘಟಿತರಾಗಿ ಮುಂದುವರೆದಿದ್ದೀರಿ. ಈ ಸಂಘಟನೆ ಜೊತೆಗೆ ಒಬ್ಬ ಸದಸ್ಯನಾಗಿ ನಾನು ಘೋಷಣಾದರೂ ಕೂಡ ಒಬ್ಬ ಸದಸ್ಯನಾಗಿ ನಿಮ್ಮ ಜೊತೆಗೆ ಬೆಂಬಲಕ್ಕೆ ನಾನು ನಿಲ್ತೀನಿ. ಈ ಸಂಘಟನೆಯನ್ನು ಗಟ್ಟಿಗೊಳಿಸ್ತೀನಿ. ಯಾಕಂದ್ರೆ ಅನೇಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮೇಡಮ್ ಅವರು ಹೇಳಿದಾಗೆ ಅನೇಕ ವಿರೋಧಗಳಿರೋದೆ ಅದು ಇದ್ದೇ ಇದೆ ಜಗತ್ತಲ್ಲಿ. ಇದ್ರೂ ಕೂಡ ತಾವು ಮುನ್ನುಗ್ಗಿ ನಡೆಯುವಂತ ಕೆಲಸ ನೀವು ಮಾಡ್ರಿ. ನಿಮ್ಮ ಬೆಂಬಲಕ್ಕೆ ಸದಾ ನಮ್ಮ ಸರ್ಕಾರ ಆಗಲಿ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಲಿ, ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋದು ಭರವಸೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಘಟನೆ ನಿಂತು ನೀರು ಆಗ್ಬಾರ್ದು, ಇದು ಹರಿಯುವ ನೀರಾಗಬೇಕು. ಮುಂದೆ ಎಲ್ಲ ಶಿಕ್ಷಕರನ್ನ ಒಳಗೊಂಡಂತೆ, ಒಬ್ಬ ಶಿಕ್ಷಕಿಯರನ್ನ ಒಳಗೊಂಡಂತೆ ಎಲ್ಲರನ್ನ ಇವತ್ತು ಸಂಘಟಿಸಿ ಯಾವುದೇ ಉಭಯ ತಾಲೂಕಿನ ಎಲ್ಲರನ್ನೂ ಕೂಡ ಒಗ್ಗಟ್ಟು ಮಾಡಿ ತಾವು ಮುಂದೆ ನಡೆಯುವಂತ ಕೆಲಸ ಆಗಬೇಕು. ಶಿಕ್ಷಣ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನ ಒತ್ತನ್ನು ಕೊಡೋದ್ರಲ್ಲಿ ಯಾವುದೇ ನಾವು ಹಿಂದೆಗಳನ್ನು ಹಾಕೋದಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ನಮ್ಮ ಶ್ರೀಮತಿ ಲಲಿತಾ ಬಿಜೆಯವರು ಇವತ್ತು ಸ್ವಾಗತ ಮಾಡಿ ಮತ್ತು ನಮ್ಮ ಸೋದರಿ ಸಮಾನದ ಶ್ರೀಮತಿ ಲಲಿತಾ ತಾಯಿಯವರು ಕೂಡ ಬಹಳ 2-3 ಡೇಟ್ ಪೋಸ್ಟ್ಪೋನ್ ಆದರೂ ಕೂಡ ಕೊನೆಗೆ ನನ್ನಿಂದಲೇ ಉದ್ಘಾಟನೆಗೊಂಡಿದ್ದು ಇದು ನನ್ನ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ಕೊನೆಗಾಗಿ ಹೇಳಿ ನಮ್ಮೆಲ್ಲರಿಗೂ ನೂತನ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಎಲ್ಲ ಗುರು ಮಾತೆಯನ್ನು ವಹಿಸಿ